ಕೆಲವು ವರ್ಷದಿಂದ ಇಂಡಿಯಾ ಕಾಫಿ ಫೆಸ್ಟಿವಲ್ ಅನ್ನು ಮಾಡ್ತಾ ಇದ್ದೀವಿ. ಯಾಕಾಗಿ ಮಾಡ್ತಿದ್ದೀವಿ ಅಂದ್ರೆ ಭಾರತದ ಕಾಫಿಯನ್ನ ಏಷ್ಯಾ ಮತ್ತು ಅಂತಾರಾಷ್ಟ್ರೀಯ ಎರಡನ್ನು ಮಾರುಕಟ್ಟೆ ಮಾಡಬೇಕು ಉದ್ದೇಶ ಇಟ್ಕೊಂಡು ಬೆಂಗಳೂರಿನ ಕೇಂದ್ರವಾಗಿ ಮಾಡ್ಕೊಂಡು ಬೆಂಗಳೂರು ಕಾಫಿಯ ಕ್ಯಾಪಿಟಲ್ ಆಗಬೇಕು ಅಂತ ಈ ಕಾರ್ಯಕ್ರಮವನ್ನ 2ನೇ ವರ್ಷ ಮಾಡ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ ಅನೇಕ ಯುವಕರು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಕಾಫಿ ಅಂದ್ರೆ ಒಂದು ಎನರ್ಜಿ ಯುವಕರಲ್ಲಿದೆ. ಆ ಎನರ್ಜಿಯನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಅಂತ ಕಾಫಿ ಬೋರ್ಡ್ ನಿರಂತರವಾಗಿ ಕೆಲಸವನ್ನು ಮಾಡ್ತಾರೆ. ಅನೇಕ ಸ್ಟಾರ್ಟ್ಅಪ್ಗಳಿರ್ಬೋದು, ಅನೇಕ ಬೆಳೆಗಾರರು ತಮ್ಮ ಉತ್ಪನ್ನವನ್ನ ಮಾರುಕಟ್ಟೆಗೆ ನೇರವಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಹೆಚ್ಚು ಬೆಲೆನೂ ಬರುತ್ತೆ. ಈ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ಬೆಳೆಸಿದ್ವಿ. ಈ ಕಾರ್ಯಕ್ರಮ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಬೆಳೆಯುತ್ತೆ. ಬಹುಶಃ ಮುಂದಿನ ವರ್ಷಕ್ಕೆ ಡೇಟ್ ಈಗಲೇ ಫಿಕ್ಸ್ ಮಾಡಾಗಿದೆ. ಅದಕ್ಕೆ ವಿದೇಶಗಳಿಂದ ನಮ್ಮ ಅನೇಕ ಬೈಯರ್ಸ್ ಬರುವ ಸಾಧ್ಯತೆಗಳಿದೆ ಮುಂದಿನ ವರ್ಷ. ಸೊ ಇದನ್ನ ನಿರಂತರವಾಗಿ ನಾವು ತೆಗೆದುಕೊಂಡು ಹೋಗುವ ಉದ್ದೇಶ ಇದೆ. ಸರ್, ಇವಾಗ ಯುವಕರು ಅತಿ ಹೆಚ್ಚು ಆಕರ್ಷಣೆ ಮಾಡ್ತಾ ಇದ್ದಾರೆ. ಲಿಕ್ಕರ್ ಕಡೆಯಿಂದ ಹೋಗಿ ಮತ್ತೆ ಕಾಫಿ ಕಡೆಯಿಂದ ಬರ್ತಾ ಇದ್ದಾರೆ. ತಾವು ಇದಕ್ಕೇನ್ ಹೇಳ್ತೀರಾ? ಮತ್ತೆ ನಿನ್ನೆ ಸಚಿವರು ಕೂಡ ನಿಮ್ ಇದಕ್ಕೆ ಭೇಟಿ ನೀಡಿದ್ರು. ಏನ್ ಸರ್ ವಿಷಯ? ಒಂದು ಯುವಕರು ಈಗ ಏನಾಗಿದೆ, ಕಾಫಿ ಅಂದ್ರೆ ಇಟ್ಸ್ ಹೆಲ್ತ್ ಡ್ರಿಂಕ್ ಅಂತ ಆಗಿದೆ. ಆಮೇಲೆ ಕಾಫಿ ಜೊತೆ ಕನೆಕ್ಟ್ ಆಗ್ತಾ ಇದೆ ಯುವಕರು. ಯಾಕಂದ್ರೆ ಕಾಫಿಯಲ್ಲಿ ನಿಮಗೆ ವೇರಿಯಸ್ ಮೆಥಡ್ಸ್ ಅಲ್ಲಿ ಕಾಫಿ ಮಾಡಬಹುದು. ಈಗ ತಾವು ನೋಡಿದ್ವಿ ಕಾಫಿ ಎಲೆಯಿಂದ ಒಂದು ಹೊಸ ಪ್ರಾಡಕ್ಟ್ ಬರ್ತಾ ಇದೆ. ಅಂದ್ರೆ ಇದುವರೆಗೆ ತೆಂಗು ಕಲ್ಪವೃಕ್ಷ ಅಂತಿದ್ರೆ ಮುಂದಿನ ದಿವಸಗಳಲ್ಲಿ ಕಾಫಿ ಕಲ್ಪವೃಕ್ಷ ಸಂಶಯ ಇಲ್ಲ. ಎಲ್ಲ ಅದರಲ್ಲಿ ಕಾಫಿಯ ಎಲ್ಲಾ ಉತ್ಪನ್ನಗಳನ್ನ ನಾವು ವ್ಯಾಲ್ಯೂ ಆಡ್ ಮಾಡಿ ಮಾರ್ಕೆಟ್ಗೆ ಸಿಗ್ತಾ ಇರೋದು. ಹಾಗಾಗಿ ಭವಿಷ್ಯದಲ್ಲಿ ಕಾಫಿಗೆ ದೊಡ್ಡ ಬೇಡಿಕೆ ಬರುತ್ತೆ. ವಿಶೇಷವಾಗಿ ಭಾರತದಲ್ಲಿ ಇಂಟರ್ನಲ್ ಮಾರ್ಕೆಟ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಆ ದೃಷ್ಟಿಯಲ್ಲಿ ಕಾಫಿ ಮಂಡಳಿ ನಿರಂತರವಾಗಿ ಕೆಲಸ ಮಾಡುತ್ತೆ.